ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಹಾಸ್ಟೆಲ್ನಲ್ಲಿ ಊಟ ಸೇವಿಸಿ ವಿದ್ಯಾರ್ಥಿನಿಯರು ಅಸ್ವಸ್ಥ. ಹಾವೇರಿಯ ಖಾಸಗಿ ಆಸ್ಪತ್ರೆಗೆ ವಿದ್ಯಾರ್ಥಿನಿಯರು ದಾಖಲು. 14 ಹೆಚ್ಚಿನ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರು ಅಸ್ವಸ್ಥ ಆಗಿರುವಂಥದ್ದು. ವಿದ್ಯಾರ್ಥಿನಿಯರು ಅಸ್ವಸ್ಥ ಆಗಿದ್ದು, ನಿನ್ನೆ ರಾತ್ರಿ ಹೋಳಿಗೆ ಅನ್ನ ಸಾಂಬಾರ್ ತಿಂದಿದ್ದ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಹೊಟ್ಟೆ ನೋವು, ವಾಂತಿ, ಭೇದಿಯಿಂದ ಅಸ್ವಸ್ಥರಾಗ್ಬಿಟ್ಟಿದ್ದಾರೆ. 14ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರು ಅಸ್ವಸ್ಥ ಆಗಿರುವಂಥ ಘಟನೆ ಇದು. ನಿನ್ನೆ ರಾತ್ರಿ ಹೋಳಿಗೆ ಅನ್ನ ಸಾಂಬಾರನ್ನು ತಿಂದಿದ್ರಂತೆ ವಿದ್ಯಾರ್ಥಿಗಳು. ಬೆಳಗ್ಗೆಯಿಂದ ಹೊಟ್ಟೆ ನೋವು, ವಾಂತಿ, ಭೇದಿ ಇದೆಲ್ಲ ಕಾಣಿಸ್ಕೊಂಡು ಅಸ್ವಸ್ಥರಾಗಿರೋದು. ಹಾಸ್ಟೆಲ್ನಲ್ಲಿ ಊಟ ಸೇವಿಸಿ ವಿದ್ಯಾರ್ಥಿನಿಯರು ಅಸ್ವಸ್ಥ ಆಗಿರೋದು. ಹಾವೇರಿಯ ಖಾಸಗಿ ಆಸ್ಪತ್ರೆಗೆ ಇದೀಗ ಸದ್ಯ ವಿದ್ಯಾರ್ಥಿನಿಯರನ್ನು ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಏನು ಗೆತ್ತಾ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸೊ ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೆಂಗೆ ಅನ್ನೋದು ಗೊತ್ತಾಗಬೇಕಲ್ಲ. ಅವರಿಗೆ ಕಾಲೇಜಿನಿಂದ ಉಳ್ಕೊಳಕ್ಕೆ ವ್ಯವಸ್ಥೆ ಐತೆ ಸರ್. ಅಲ್ಲಿಂದ ಬಡವ್ರ ಮಕ್ಕಳಿಗೆ ಬಂದವರಿಗೆ ಅನುಕೂಲ ಆಗಲಿ ಅಂತ ನಾವು ಮಿನಿಮಮ್ ಫೀಸ್ ತೊಗೊಂತೀವಿ ಸರ್. ಬಡವ್ರ ಮಕ್ಕಳು ಅಂತಂದು 2,500 ರೂಪಾಯಿ ಅವ್ರದ್ದು ನಮ್ಮದು ಅಗ್ರಿಮೆಂಟ್ ಇರ್ತದೆ ಸರ್. ಹೌದು, ಮೆಸ್ ಅವ್ರು ಮಾಡ್ಕೊತಾರೆ ಸರ್. 2,500 ತೊಗೊಂತೀವಿ ಸರ್. ಒಂದು ಟಿಫಿನ್ನು, 2 ಊಟ ಸರ್. ವಾರದ 3 ದಿವಸ ಸ್ನ್ಯಾಕ್ಸ್ ಸರ್. ಶುಕ್ರವಾರ ತುಂಬ ಸ್ವೀಟ್ ಕೊಡ್ತೀವಿ ಸರ್. ಬುಧವಾರ ಬಾಳೆಹಣ್ಣು ಕೊಡ್ತೀವಿ. ಇಷ್ಟೆಲ್ಲ ಅವ್ರಿಗೆ ಬರ್ತೈತೆ ಸರ್. ಅವರ ಫೀಸ್ ಕಟ್ತಾರೆ ಸರ್. ನಮ್ಗೆ ಕೊಡ್ತಾರೆ ಸರ್. ಗೌರ್ಮೆಂಟ್ ಏನಿಲ್ಲ ಸರ್. ಅದಲ್ಲ, ಈಗ ಹುಡುಗರು ಹೊರಡೆ ತಿಂತಾರಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಕಾಲೇಜಿಗೆ ಬಂದು ದುಡ್ಡು ಕೊಟ್ಟು ಹೊರಡೆ ತಿನ್ನೋ ಅವಕಾಶ ಏನೈತೆ ಅವ್ರಿಗೆ? ಯಾಕೆ ಅಪ್ಲೈ ಮಾಡಿದ್ರೆ ರೊಕ್ಕ ಸರ್ ಬಿ ಸಿ. ಇದು ನಮ್ಮ ಕಟ್ಟದ ಬಾಡಿಗೆ ಕಾಣಬಹುದು. ಬಾಡಿಗೆ ಗೌರ್ಮೆಂಟ್ ಕೊಡ್ತಾರೆ, ಬಟ್ ಮಿಸ್ ಅವರೇ ಮಾಡ್ತಾರೆ. ಇದು ಸರ್ಕಾರದ ಹಣ ಇದುವಲ್ಲೇ ಇದೆ. ದುಡ್ಡು ಕೊಡೋದು ಸ್ಟೂಡೆಂಟು ಅಲ್ವಾ, ಬಾಡಿಗೆ ಕೊಟ್ಟೋದು ಗೌರ್ಮೆಂಟ್ ಅಲ್ಲ ಸರ್. ಬಾಡಿಗೆನೂ ಕಟ್ಟಂಗಿಲ್ಲ. ಆ್ಯಕ್ಚುಲಿ ನಮ್ಮದು ಡ್ರೈನೇಜ್ ಅದು ಪ್ರಾಬ್ಲಮ್ ಇದೆ. ಅದು ರಿಪೇರ್ ಆದ ತಕ್ಷಣ ನಾವು ಈಗ ಅದು ಮಾಡ್ತಾ ಇದ್ದೀವಿ. ಅಲ್ಲ ಒಂದು ನಿಮಿಷ, ಹಾಸ್ಟೆಲ್ ಇರೋಕ್ಕೆ ವ್ಯವಸ್ಥೆ ಇದೆ, ಬಟ್ ಅವ್ರಿಗೆ ಅಲ್ಲಿ ಯಾಕೆ ಊಟದ ವ್ಯವಸ್ಥೆ ಇದೆ? ಊಟದ ವ್ಯವಸ್ಥೆ ಅಂದರೆ ಸುಮ್ಮನೆ ಬಂದು ಇಟ್ಟಿದ್ರು ಊಟ ಮಾಡಿದ್ದೀರಾ? ಹಾಂ, ಈಗ ತುಂಬ ಹುಷಾರಿಲ್ಲದಂಗೆ ಆಗ್ತಾ ಇದೆಯಾ? ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಆಗಿದೆ. ಏನಾಗೈತಮ್ಮ? ಫುಡ್ ಪಾಯ್ಸನ್ ಆಗಿದೆ. ಯಾವಾಗ ಊಟ ಮಾಡಿದ್ರಿ? ಬೆಳಗ್ಗೆ ಏನೇನು ಕೊಟ್ಟಿದ್ರು? ನೈಟ್ ಏನೇನು ಕೊಟ್ಟಿದ್ರು?